ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ಎನ್ಎಸ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, PSI ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾಗುವಂಥ ಸಾಮಾನ್ಯ ಜ್ಞಾನದ ಅತಿ ಸಂಭವನೀಯ 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇದರಲ್ಲಿ ಬಹುಮುಖ್ಯವಾಗಿ ಜನಸಾಂದ್ರತೆ, ದೇಶ ವಿದೇಶಗಳ ಮಾಹಿತಿ, ಗಡಿರೇಖೆಗಳ ಮಾಹಿತಿ, ಭಾರತ ಸಂವಿಧಾನ, ಇತಿಹಾಸ, ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಮ್ಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್. ಸರಿಯಾದಂತಹ ಉತ್ತರ ರಾಜಸ್ಥಾನ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯವಾಗಿದೆ. ಇನ್ನು ಅತ್ಯಂತ ಚಿಕ್ಕದು ಗೋವಾ ರಾಜ್ಯವಾಗಿದೆ. ಜಗತ್ತಿನಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ದೇಶ ಯಾವುದು? ಇಂಡೋನೇಷ್ಯಾ, ಬ್ರೆಜಿಲ್, ಮೊನಾಕೋ, ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ ಸರಿಯಾದಂತಹ ಉತ್ತರ. ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಿದ್ದು, ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಚೀನಾ. 2ನೇ ಸ್ಥಾನದಲ್ಲಿ ಭಾರತ ದೇಶವನ್ನು ನಾವು ಕಾಣುತ್ತೇವೆ. 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಯೂನಿಯನ್ ಟೆರಿಟರಿ ಅಂತ ಕರಿತೀವಿ. ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ 2011ರಲ್ಲಿ ಚಂಡೀಗಢ. ಪ್ರತಿ ಚದುರ ಕಿಲೋಮೀಟರ್ ವ್ಯಾಪ್ತಿಗೆ 9252 ಜನರನ್ನು ಹೊಂದಿದ್ದು, ಆ ಮೂಲಕ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಈ ಕೆಳಗಿನ ಯಾವ ಜಿಲ್ಲೆಯು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಮೈಸೂರು, ದಕ್ಷಿಣ ಕನ್ನಡ, ಕೊಡಗು, ಬೆಂಗಳೂರು ಕೊಟ್ಟಿದ್ದಾರೆ. ಇದರಲ್ಲಿ ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ಜಿಲ್ಲೆ ಬೆಂಗಳೂರು. ಇನ್ನುಳಿದಂತಹ ಮೈಸೂರು, ದಕ್ಷಿಣ ಕನ್ನಡ, ಕೊಡಗು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಗಡಿ ಜಿಲ್ಲೆಗಳಾಗಿದ್ದಾವೆ. RAW ಇದು ಯಾವ ದೇಶದ ಬಾಹ್ಯ ಗುಪ್ತಚರ ಇಲಾಖೆಯಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಭಾರತದ ಬಾಹ್ಯ ಗುಪ್ತಚರ ಇಲಾಖೆ ಏನಿದೆ ಇದನ್ನ ರಾ ಎನ್ನುವಂತಹ ಹೆಸರಿನಿಂದ ಸೂಚಿಸಲಾಗಿದೆ. ಇನ್ನು ಆಂತರಿಕ ಗುಪ್ತಚರ ಇಲಾಖೆಯ ಹೆಸರು IB. ದೇಶದಲ್ಲಿ ಸಂಭವಿಸುವ ನೈಸರ್ಗಿಕ ವಿಕೋಪ ಅಥವಾ ಮಾನವ ನಿರ್ಮಿತ ವಿಕೋಪಗಳ ನಿರ್ವಹಣೆಗೆ ಇರುವಂತಹ ಸಂಸ್ಥೆ ಯಾವುದು? ಇದನ್ನು ನೋಡಿಕೊಳ್ಳುವಂತಹ ಸಂಸ್ಥೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಕರಿತೀವಿ. NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಸಂಸ್ಥೆಯು ದೇಶದಲ್ಲಿ ಸಂಭವಿಸುವಂತಹ ನೈಸರ್ಗಿಕ ವಿಕೋಪಗಳ ಸಂಬಂಧಪಟ್ಟಂತಹ ನಿರ್ವಹಣೆಯ ಉಸ್ತುವಾರಿಯನ್ನು ನೋಡಿಕೊಳ್ತವೆ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಸುಧಾರಣೆಗೆ ಸಂಬಂಧಿಸಿದಂತೆ ವರದಿಯನ್ನು ನೀಡಲು ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು? RM ಲೋಧಾ ಕಮಿಟಿ ಅಂತ ಕರಿತೀವಿ. 2013ರ IPL ಆವೃತ್ತಿಯಲ್ಲೇನಿದೆ, ಸುಪ್ರೀಂ ಕೋರ್ಟ್ಗೆ BCCI ಆಡಳಿತದಲ್ಲಿ ಹಲವಾರು ಹುಳುಕುಗಳಿರುವುದು ಕಂಡುಬರುತ್ತೆ. ಆಗ ಈ IPLನಲ್ಲಿ ನಡೆದಿರುವಂತಹ ಮ್ಯಾಚ್ ಫಿಕ್ಸಿಂಗ್ ಹಗರಣದ ಕುರಿತು ಮುದ್ಗಲ್ ಸಮಿತಿ ಒಂದು ವರದಿಯನ್ನು ನೀಡಿರುತ್ತೆ. ಇದನ್ನು ಪರಿಶೀಲನೆ ಮಾಡಿ BCCI ಕಾರ್ಯಚಟುವಟಿಕೆಗಳಿಗೆ ಹೊಸ ರೂಪವನ್ನು ನೀಡುವ ಸಲುವಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿದ್ದಂತಹ RM ಲೋಧಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿರುತ್ತೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಮೈತ್ರಿ ಎಂಬ ಯೋಜನೆಯನ್ನು ಆರಂಭಿಸಿದಂತಹ ರಾಜ್ಯ ಯಾವುದು? ಕರ್ನಾಟಕ ಸರಿಯಾದಂತಹ ಉತ್ತರವಾಗಿದೆ. ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸುತ್ತೆ. ತಮ್ಮನ್ನು ಲೈಂಗಿಕ ಅಲ್ಪಸಂಖ್ಯಾತರೆಂದು ಗುರುತಿಸಿಕೊಳ್ಳುವಂತಹ ಸಮುದಾಯಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬುವುದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆಗಳನ್ನು ನೋಡೋಣ. ಇದರ ರಚನೆಯ ಬಗ್ಗೆ ಸಂವಿಧಾನದ 280ನೇ ವಿಧಿ ವಿವರಿಸುತ್ತದೆ. ಹಣಕಾಸು ಆಯೋಗವನ್ನು 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ರಚಿಸುತ್ತಾರೆ. ಪ್ರಸ್ತುತ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್. 4ನೇ ಹೇಳಿಕೆ ಮೇಲಿನ ಎಲ್ಲವೂ. ಹಾಗಾದರೆ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಗಮನಿಸುವುದಾದರೆ ಮೇಲೆ ನೀಡಿರುವಂತಹ ಎಲ್ಲ ಹೇಳಿಕೆಗಳು ಸಮೇತ ಸರಿಯಾಗಿವೆ. ವಿಶ್ವದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಯಾವುದು? ಸಿಯಾಚಿನ್, ಲಡಾಖ್, ಕಾರ್ಗಿಲ್, ಕಾರಾಕೋರಂ. ಸರಿಯಾದ ಉತ್ತರ ಸಿಯಾಚಿನ್.
ಜಮ್ಮು ಕಾಶ್ಮೀರದ ಲಡಾಖ್ ಪ್ರಾಂತ್ಯದಲ್ಲಿ ಈ ಒಂದು ಯುದ್ಧ ಭೂಮಿಯನ್ನು ನಾವು ಕಾಣ್ತೇವೆ. ಕಾಶ್ಮೀರದ ಬಾಲ್ಟಿ ಭಾಷೆಯಲ್ಲಿ ಸಿಯಾ ಎಂದರೆ ಕಾಡಿನ ಒಂದು ವರ್ಗದ ಹೂವಿನ ಜಾತಿ, ಚಿನ್ ಎಂದರೆ ಪ್ರದೇಶ, ಅಂದರೆ ಕಾಡಿನ ಹೂಗಳ ಪ್ರದೇಶ ಅನ್ನುವಂಥದ್ದು ಸಿಯಾಚಿನ್ ಎಂಬ ಪದದ ಅರ್ಥವಾಗಿದ್ದು, ಇದು ವಿಶ್ವದ ಅತ್ಯಂತ ಎತ್ತರದ ಯುದ್ಧ ಭೂಮಿಯಾಗಿದೆ. 2020ರ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಭಾಗವಹಿಸಿದ್ದವರು ಯಾರು? ಜೈರ್ ಬೊಲ್ಸೊನಾರೋ ಬ್ರೆಜಿಲ್ನ ಅಧ್ಯಕ್ಷರು ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಆಗಮಿಸಿರ್ತಾರೆ. ಪ್ರತಿ ವರ್ಷ ಒಂದು ದೇಶದ ಮುಖ್ಯಸ್ಥರನ್ನ ನಮ್ಮ ದೇಶದ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ಸಂಪ್ರದಾಯವಾಗಿದೆ. ಆಂಗ್ ಸಾನ್ ಸೂಕಿ ಯಾವ ದೇಶದ ಸರ್ವಾಧಿಕಾರದ ಸರ್ಕಾರವನ್ನು ಕೊನೆಗಾಣಿಸಲು ಹೋರಾಟವನ್ನು ಮಾಡ್ತಾರೆ? ಮಯನ್ಮಾರ್ ದೇಶ. ಮಯನ್ಮಾರ್ ದೇಶದಲ್ಲಿದ್ದಂತಹ ಸೇನಾ ಸರ್ವಾಧಿಕಾರವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಕಾರಣಕ್ಕೆ ಅನೇಕ ವರ್ಷಗಳ ಹೋರಾಟವನ್ನು ಮಾಡ್ತಾರೆ ಆಂಗ್ ಸಾನ್ ಸೂಕಿ. ಗೃಹ ಬಂಧನದಲ್ಲಿ ಇಡಲಾಗುತ್ತೆ ಅವರನ್ನ. ಕೊನೆಗೂ ಸಮೇತ ಅವರ ಒಂದು ಹೋರಾಟದಲ್ಲಿ ಯಶಸ್ವಿಯನ್ನು ಕಂಡು 2015ರಲ್ಲಿ ಮಯನ್ಮಾರ್ ದೇಶದಲ್ಲಿ ಆಂಗ್ ಸಾನ್ ಸೂಕಿ ನೇತೃತ್ವದ ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಪಕ್ಷ ಬಹುಮತವನ್ನು ಪಡೆದುಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರವನ್ನು ಅಲ್ಲಿ ರಚನೆ ಮಾಡುತ್ತೆ. 2019ರ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು? ಇಂದೋರ್ ಮಧ್ಯಪ್ರದೇಶದಲ್ಲಿರುವಂತಹ ಸಿಟಿಯಾಗಿದ್ದು, ಇದು 2019ರ ಸ್ವಚ್ಛ ಸರ್ವೇಕ್ಷಣೆಯ ಪ್ರಕಾರ ಭಾರತದ ಅತ್ಯಂತ ಸ್ವಚ್ಛ ನಗರ. ಇನ್ನು 2ನೇ ಸ್ಥಾನಕ್ಕೆ ಕರ್ನಾಟಕದ ಮೈಸೂರನ್ನು ನಾವು ಕಾಣ್ತೀವಿ. ದೇಶದ ಪ್ರಥಮ ಸಾವಯವ ರಾಜ್ಯ ಎಂಬ ಖ್ಯಾತಿಗೆ ಯಾವ ರಾಜ್ಯ ಪಾತ್ರವಾಗಿದೆ? ಮೇಘಾಲಯ, ಮಣಿಪುರ, ಸಿಕ್ಕಿಂ, ಕೇರಳ. ಸರಿ ಉತ್ತರ ಸಿಕ್ಕಿಂ ರಾಜ್ಯಕ್ಕೆ ಈ ಒಂದು ಕೀರ್ತಿ ದೊರೆತಿದೆ. ಸಿಕ್ಕಿಂ ದೇಶದ ಪ್ರಥಮ ಸಾವಯವ ರಾಜ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2016ರಲ್ಲಿ ಗ್ಯಾಂಗ್ಟಾಕ್ನಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಈ ರಾಜ್ಯದಲ್ಲಿರುವಂತಹ ಸುಮಾರು 75,000 ಹೆಕ್ಟೇರ್ ಕೃಷಿ ಭೂಮಿಯನ್ನು ಹಂತ ಹಂತವಾಗಿ ಸಾವಯವ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲಾಗಿದೆ. ಲೋಕಸಭೆಯಲ್ಲಿ ಮಾತ್ರ ಮಂಡಿಸುವಂತಹ ಮಸೂದೆ ಯಾವುದು? ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತ ಕರಿತೀವಿ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ಕಲಂ 110 ಉಪವಿಧಿ 1 ಆಗಿದೆ. ರಾಷ್ಟ್ರಪತಿಯವರ ಪೂರ್ವಾನುಮತಿಯೊಂದಿಗೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗುತ್ತೆ. ರಾಜ್ಯಸಭೆಗೆ ಇದನ್ನು ಒಪ್ಪಿಗೆಗೆ ಕಳಿಸಲಾದರೂ ಸಮೇತ ರಾಜ್ಯಸಭೆ ಇದನ್ನು ತಡೆ ಹಿಡಿಯುವಂತಿಲ್ಲ. 14 ದಿನಗಳ ಒಳಗೆ ಇದನ್ನು ಹಿಂತಿರುಗಿಸಬೇಕಾಗುತ್ತೆ. ವಿಶ್ವದಲ್ಲಿ 4ನೇ ಅತ್ಯುತ್ತಮ ತಾಂತ್ರಿಕ ಹಬ್ ಆಗಿ ಮಾಹಿತಿ ತಂತ್ರಜ್ಞಾನದಲ್ಲಿ ಜಾಗತಿಕ ಬ್ರ್ಯಾಂಡ್ ಆಗಿರುವ ಭಾರತದ ನಗರ ಯಾವುದು? ಸಿಲಿಕಾನ್ ಸಿಟಿ ಎಂದು ಖ್ಯಾತವಾಗಿರುವಂತಹ ಬೆಂಗಳೂರು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಜಗತ್ತಿನ 4ನೇ ಅತ್ಯುತ್ತಮ ತಾಂತ್ರಿಕ ಹಬ್ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಕ್ಯಾಲಿಫೋರ್ನಿಯಾ, ಬಾಸ್ಟನ್ ಮತ್ತು ಲಂಡನ್ ಅನ್ನು ಹೊರತುಪಡಿಸಿದರೆ ವಿಶ್ವದಲ್ಲಿ ಬೆಂಗಳೂರು 4ನೇ ಅತ್ಯುತ್ತಮ ತಾಂತ್ರಿಕ ಹಬ್ ಆಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಬ್ರ್ಯಾಂಡ್ ಎನ್ನುವಂತಹ ಕೀರ್ತಿಯನ್ನು ಪಡೆದಿದೆ. ಜಗತ್ತಿನ ಅತ್ಯುತ್ತಮ ಶ್ರೇಯಾಂಕಿತ 20 ನಗರಗಳಲ್ಲಿ ಸ್ಥಾನ ಗಳಿಸಿದಂಥ ಭಾರತದ ಏಕೈಕ ನಗರ ಬೆಂಗಳೂರಾಗಿರುತ್ತದೆ. 2014ರಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಸರ್ಕಾರದ 4,000 ಸೇವೆಗಳನ್ನು ಮೊಬೈಲ್ ಒನ್ ಎನ್ನುವಂತಹ ಆ್ಯಪ್ ಯೋಜನೆಯನ್ನು ಆರಂಭಿಸಿದಂತಹ ರಾಜ್ಯ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ. 2014ರಲ್ಲಿ ಜನಸಾಮಾನ್ಯರು ತಮ್ಮ ಮೊಬೈಲ್ಗಳಲ್ಲೇನೆ ಸರ್ಕಾರದ 4,000 ಸೇವೆಗಳ ಮಾಹಿತಿಯನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಕಾರ್ಯಾಚರಣೆಯನ್ನು ಮಾಡಬಹುದಾಗಿದೆ ಮೊಬೈಲ್ ಒನ್ ಸೇವೆಯ ಮೂಲಕ. ಸಿಕ್ಕಿಂನ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿದೆ? ಕಾಂಚನಗಂಗಾ ರಾಷ್ಟ್ರೀಯ ಉದ್ಯಾನವನ. ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬಂದಿದ್ದು ಕಾಂಚನಗಂಗಾ ಶಿಖರದಿಂದಾಗಿ ಇದಕ್ಕೆ ಈ ಹೆಸರು ಬಂದಿದೆ. ಇದು ಸಮುದ್ರ ಮಟ್ಟದಿಂದ 8,586 ಮೀಟರ್ನಷ್ಟು ಎತ್ತರದಲ್ಲಿದೆ. ಈ ಕಾರಣಕ್ಕೆ ಪ್ರಾಕೃತಿಕ ಮತ್ತು ಜೈವಿಕ ವೈವಿಧ್ಯತೆಗೆ ಸಮೃದ್ಧವಾಗಿರುವುದರಿಂದ ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಪಶ್ಚಿಮ ಘಟ್ಟಗಳ ಸುರಕ್ಷತೆ, ಜೀವ ಪರಿಸರದ ಪ್ರಾಮುಖ್ಯತೆ, ಹವಾಮಾನ ವೈಪರೀತ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಿಸಿದಂತಹ ಸಮಿತಿಯ ಮುಖ್ಯಸ್ಥರು ಯಾರು? ಕಸ್ತೂರಿ ರಂಗನ್ ಸರಿಯಾದಂತಹ ಉತ್ತರ. ಕಸ್ತೂರಿ ರಂಗನ್ ರವರ ನೇತೃತ್ವದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಸುರಕ್ಷತೆ, ಜೀವಿಗಳ ಸುರಕ್ಷತೆ ಮತ್ತು ಜೀವ ಪರಿಸರದ ಪ್ರಾಮುಖ್ಯತೆ, ಅಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಉಂಟಾಗ್ತಿರುವಂತಹ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಜ್ಞಾನ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕಸ್ತೂರಿ ರಂಗನ್ ರವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು.
ಅತಿ ಹೆಚ್ಚು ಕಡಲ ತೀರವನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು. ಇದರಲ್ಲಿ ಅತಿ ಹೆಚ್ಚು ಕಡಲ ತೀರವನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡ. ಹಾಗೆಯೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡವಾಗಿದೆ. ಹಜಾರಿಬಾಗ್ ಅಭಯಾರಣ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇರುವಂತಹ ರಾಜ್ಯ ಜಾರ್ಖಂಡ್ ರಾಜ್ಯವಾಗಿದೆ. ಕೇಂದ್ರ ಸರ್ಕಾರ ಗಂಗಾ ನದಿ ಮತ್ತು ಅದರ ಉಪನದಿಗಳನ್ನು ಶುದ್ಧಗೊಳಿಸಲು ನಮಾಮಿ ಗಂಗಾ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಅಧಿಕೃತವಾಗಿ ಉದ್ಘಾಟನೆಯಾದಂತಹ ಸ್ಥಳ ಯಾವುದು? ಹರಿದ್ವಾರದಲ್ಲಿ ಉದ್ಘಾಟನೆ ಆಗುತ್ತೆ. ಆಗಿನ ಜಲಸಂಪನ್ಮೂಲ ಸಚಿವೆಯಾಗಿದ್ದಂತಹ ಉಮಾ ಭಾರತಿಯವರಿಂದ ಉದ್ಘಾಟನೆಗೊಂಡಿದ್ದು, ಈ ಒಂದು ಯೋಜನೆಗೆ ನಿಗದಿಯಾದಂತಹ ಬಜೆಟ್ ಗಾತ್ರ 20,000 ಕೋಟಿ ರೂಪಾಯಿಗಳು. ಭಾವನಾ ಕಾಂತ, ಅವಾನಿ ಚತುರ್ವೇದಿ, ಮೋಹನಾ ಸಿಂಗ್ ಈ ಮೂವರು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಈ 3 ಜನ ಮಹಿಳೆಯರು ಭಾರತದ ಯುದ್ಧ ವಿಮಾನಗಳ ಮೊದಲ ಮಹಿಳಾ ಪೈಲಟ್ಗಳಾಗಿದ್ದಾರೆ. ಭಾರತೀಯ ವಾಯುಪಡೆಯ 3 ಮಹಿಳಾ ಪೈಲಟ್ಗಳನ್ನು ಮೊದಲ ಬಾರಿಗೆ ಸೇರಿಸಿಕೊಳ್ಳುವ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಆ ಮೊದಲಿಗೆ ಸೇರಿದಂಥ ಮಹಿಳಾ ಪೈಲಟ್ಗಳ ಹೆಸರು ಭಾವನಾ ಕಾಂತ, ಅವಾನಿ ಚತುರ್ವೇದಿ, ಮೋಹನಾ ಸಿಂಗ್. ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಸ್ಥಾಪನೆಯಾದ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಿಲ್ಟನ್ ಯಂಗ್ ಸಮಿತಿಯು ಇದನ್ನು ಶಿಫಾರಸು ಮಾಡುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರಲ್ಲಿ ಜಾರಿಗೆ ಬಂತು. ಈ ಕಾಯ್ದೆಯ ಅನ್ವಯ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಆರಂಭವಾಯಿತು. ಭಾರತೀಯ ನೋಟುಗಳ ಮೇಲೆ ಗಾಂಧೀಜಿಯವರ ಭಾವಚಿತ್ರವನ್ನು ಯಾವ ವರ್ಷದಿಂದ ಮುದ್ರಿಸಲು ಆರಂಭಿಸಲಾಯಿತು? 1996ನೇ ಇಸ್ವಿ. ಈ ಎಲ್ಲ ಕರೆನ್ಸಿ ನೋಟುಗಳ ಮೇಲೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಮುದ್ರಿಸೋದಕ್ಕೆ RBI ಆರಂಭವನ್ನು ಮಾಡಿತು. ಪ್ರಮುಖವಾಗಿ 15 ಭಾಷೆಗಳಿಂದ ಆ ಒಂದು ನೋಟುಗಳ ಮೇಲೆ ಹಣದ ಮೌಲ್ಯವನ್ನು ಹೆಸರಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? A.K. ಮಾಥುರ್. 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿದ್ದಂತಹ ನಿವೃತ್ತ ನ್ಯಾಯಮೂರ್ತಿ A.K. ಮಾಥುರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನೇಮಕವನ್ನು ಮಾಡಿರುತ್ತೆ. ಈ ಒಂದು ಸಮಿತಿಯು ನವೆಂಬರ್ 19, 2015ರಲ್ಲಿ ಅಂದಿನ ಕೇಂದ್ರ ಹಣಕಾಸು ಸಚಿವರಾಗಿದ್ದಂಥ ಅರುಣ್ ಜೇಟ್ಲಿ ಅವರಿಗೆ ಶಿಫಾರಸನ್ನು ನೀಡುತ್ತೆ. ಈ ಶಿಫಾರಸುಗಳ ಅನ್ವಯ ಕೇಂದ್ರ ಸರ್ಕಾರದ ನೌಕರರಿಗೆ ಸಂಬಂಧಪಟ್ಟಂತಹ ವೇತನಗಳ ಜಾರಿ 2016ರಲ್ಲಿ ಬರುತ್ತೆ. ಆಸಿಯಾನ್ ಆರ್ಥಿಕ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಕೌಲಾಲಂಪುರ್. ಮಲೇಷಿಯಾ ದೇಶದ ಕೌಲಾಲಂಪುರ್ನಲ್ಲಿ 2015ರಲ್ಲಿ ಈ ಒಂದು ಆಸಿಯಾನ್ ರಾಷ್ಟ್ರಗಳ ಆರ್ಥಿಕ ಒಕ್ಕೂಟದ ಕೇಂದ್ರವನ್ನು ಸ್ಥಾಪನೆ ಮಾಡಲಾಯಿತು. ಆಗ್ನೇಯ ಏಷ್ಯಾ ದೇಶಗಳ ಒಕ್ಕೂಟ ಏನಿದೆ ಇದನ್ನು ಆಸಿಯಾನ್ ಆರ್ಥಿಕ ಒಕ್ಕೂಟ ಅಂತ ಕರಿತೀವಿ. 10 ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಇದ್ದು, ಈ ಒಂದು ಸಂಘಟನೆಯ ಅಥವಾ ಒಕ್ಕೂಟದ ಉದ್ದೇಶ ಸರಕು, ಕುಶಲಕಾರ್ಮಿಕರು ಮತ್ತು ರೈತರ ಸೇವೆಗಳನ್ನು ಏಷ್ಯಾ ರಾಷ್ಟ್ರಗಳ ನಡುವೆ ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವುದು. ಮುಂಬೈ ಅಹಮದಾಬಾದ್ ನಡುವೆ ಆರಂಭವಾಗಲಿರುವ ದೇಶದ ಮೊದಲ ಬುಲೆಟ್ ರೈಲು ಯೋಜನೆಗೆ ಭಾರತದೊಂದಿಗೆ ಸಹಭಾಗಿತ್ವ ನೀಡಲಿರುವಂತಹ ದೇಶ ಯಾವುದು? ಜಪಾನ್ ದೇಶ ಈ ಒಂದು ಯೋಜನೆಗೆ ತನ್ನ ಸಹಭಾಗಿತ್ವವನ್ನು ಭಾರತದೊಂದಿಗೆ ನೀಡಲಿದೆ. ಇದು ದೇಶದ ಚೊಚ್ಚಲ ಬುಲೆಟ್ ರೈಲು ಯೋಜನೆ ಮಾರ್ಗವಾಗಿದ್ದು 505 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮುಂಬೈನಿಂದ ಅಹಮದಾಬಾದ್ವರೆಗೆ. ಇದರ ಒಟ್ಟು ವೆಚ್ಚ 98,000 ಕೋಟಿ ರೂಪಾಯಿ ಆಗಿದ್ದು, ಇದರಲ್ಲಿ ಜಪಾನ್ ದೇಶವು 79,000 ಕೋಟಿ ರೂಪಾಯಿಗಳನ್ನು ಸಾಲದ ರೂಪದಲ್ಲಿ ಸಹಾಯವನ್ನು ಮಾಡಲಿದೆ. ಈ ಕೆಳಗಿನ ಯಾವ ವ್ಯಕ್ತಿಯು ಭಾರತದ ಮೂಲದವರಾಗಿದ್ದು ಫಿಜಿ ದೇಶದ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ದರು? ಮಹೇಂದ್ರ ಚೌಧರಿ, ಭರತ್ ಜಗದೇವ್, ಮಹಾತೀರ್ ಮೊಹಮ್ಮದ್, ಟಿ ಷಣ್ಮುಗ ರತ್ನಂ. ಇದಕ್ಕೆ ಸರಿ ಉತ್ತರ ಮಹೇಂದ್ರ ಚೌಧರಿಯವರು ಭಾರತೀಯ ಮೂಲದವರಾಗಿದ್ದು ಫಿಜಿ ದೇಶದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದರು. ಇನ್ನು ಭರತ್ ಜಗದೇವ್ ಗಯಾನ ದೇಶದ ಅಧ್ಯಕ್ಷರಾಗಿದ್ದರು. ಅದರಂತೆ ಮಹಾತೀರ್ ಮೊಹಮ್ಮದ್ ಮಲೇಷಿಯಾ ದೇಶದ ಅಧ್ಯಕ್ಷರಾಗಿದ್ದರು. ಟಿ ಷಣ್ಮುಗ ರತ್ನಂ ಸಿಂಗಪುರ್ನ ಉಪಪ್ರಧಾನಿಯಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಇವರೆಲ್ಲರೂ ಕೂಡ ಭಾರತೀಯ ಮೂಲದವರಾಗಿದ್ದು ಬೇರೆ ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರಾಗಿದ್ದಾರೆ.
ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಜಗತ್ತಿನ ಅತ್ಯಂತ ಚಿಕ್ಕ ದೇಶ ಯಾವುದು? ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ದೇಶ ಯಾವುದು? 2ನೇ ಪ್ರಶ್ನೆ, GST ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟ್ ಏನಿದೆ, ಇದು ಜಾರಿಗೆ ಬಂದಂಥ ವರ್ಷ ಯಾವುದು? ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.